ಬನ್ನಿ ಒಂದು ಕ್ಷಣ ರಾಜಕೀಯದ ಚರ್ಚೆಗಳನ್ನು ಬದಿಗಿಡೋಣ. ಜನರ ಬದುಕಿನ ನಿಜವಾದ ಕಥೆಯನ್ನ ಅಂಕಿ ಅಂಶಗಳು ಹೇಗೆ ಹೇಳುತ್ತವೆ ಅಂತ ನೋಡೋಣ. ಇಂದು ನಾವು ಕರ್ನಾಟಕದ ಹುಮ್ನಾಬಾದ್ ಕ್ಷೇತ್ರದ ಡೇಟಾವನ್ನ ಆಳವಾಗಿ ನೋಡಿ ಉತ್ತಮ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನೇ ಹೇಗೆ ರೂಪಿಸಬಹುದು ಅಂತ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಗಮನ ಇವತ್ತು ಉತ್ತರ ಕರ್ನಾಟಕದ ಹುಮ್ನಾಬಾದ್ ಕ್ಷೇತ್ರದ ಮೇಲೆ. ಇತ್ತೀಚಿನ ಚುನಾವಣೆಯಲ್ಲಿ ಇಲ್ಲಿ ಒಂದು ಅಚ್ಚರಿಯ ಫಲಿತಾಂಶ ಬಂದಿದೆ. ಆ ಅಂಕಿಅಂಶಗಳ ಹಿಂದಿರುವ ನಿಜವಾದ ಕಥೆ ಏನು? ಬನ್ನಿ ಅದರ ಆಳಕ್ಕೆ ಇಳಿದು ನೋಡೋಣ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸಿದೆ. 15 ಪಾಯಿಂಟ್ನಷ್ಟು ದೊಡ್ಡ ವೋಟ್ ಸ್ವಿಂಗ್ ಆದ್ಮೇಲೂ ಗೆಲುವು ಯಾಕೆ ಇಷ್ಟು ಸೂಕ್ಷ್ಮ, ಅಕ್ಷರಶಃ ಒಂದು ತೆಳುವಾದ ಅಂಚಿನಲ್ಲಿ ನಿಂತಿದೆ? ಈ ಪ್ರಶ್ನೆಗೆ ಉತ್ತರ ಅದು ಹುಮ್ನಾಬಾದ್ನ ಮಣ್ಣಿನಲ್ಲಿದೆ. ಸರಿ, ಹಾಗಾದ್ರೆ ಈಗ ನಾವು ನೆಲದ ಸತ್ಯವನ್ನ ಅರಿಯೋಣ. ಕೇವಲ ಸಂಖ್ಯೆಗಳನ್ನು ನೋಡದೆ ಅದರ ಹಿಂದಿನ ವಾಸ್ತವ ಏನು, ಹುಮ್ನಾಬಾದ್ನ ನಿಜವಾದ ಚಿತ್ರಣ ಹೇಗಿದೆ ಅದನ್ನ ನೋಡೋಣ. ಹುಮ್ನಾಬಾದ್ನ ಚಿತ್ರಣ ತುಂಬಾನೇ ಸ್ಪಷ್ಟವಾಗಿದೆ. ಇದು ಬಹುತೇಕ ಗ್ರಾಮೀಣ ಪ್ರದೇಶ. ಜನಸಂಖ್ಯೆ 79% ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಆದರೆ ಇಲ್ಲಿನ ಆರ್ಥಿಕತೆಯ ವಿಪರ್ಯಾಸ ಅಂದ್ರೆ ಸ್ವಂತ ಭೂಮಿ ಇರುವ ರೈತರಿಗಿಂತ ಬೇರೆಯವರ ಜಮೀನಿನಲ್ಲಿ ದುಡಿಯುವ ಕೃಷಿ ಕಾರ್ಮಿಕರ ಸಂಖ್ಯೆಯೇ ಜಾಸ್ತಿ. ಇದೊಂದು ದೊಡ್ಡ ಸವಾಲನ್ನು ನಮ್ಮ ಮುಂದೆ ಇಡುತ್ತೆ ಅಲ್ವಾ? ಇಲ್ಲಿನ ಆರ್ಥಿಕ ಚಿತ್ರಣವನ್ನು ಇನ್ನೂ ಆಳವಾಗಿ ನೋಡಿದಾಗ ಒಂದು ಗಂಭೀರ ವಿಷಯ ಗೊತ್ತಾಗುತ್ತೆ. ಸುಮಾರು 60% ಜನಸಂಖ್ಯೆಯನ್ನು ಕೆಲಸ ಮಾಡದವರು ಅಂತ ವರ್ಗೀಕರಿಸಲಾಗಿದೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ಜೀವನೋಪಾಯದ ಒಂದು ದೊಡ್ಡ ಬಿಕ್ಕಟ್ಟನ್ನು ತೋರಿಸುತ್ತೆ. ರಾಜ್ಯದ ಸರಾಸರಿಗಿಂತ ಕಡಿಮೆ ಇರುವ ಸಾಕ್ಷರತಾ ಪ್ರಮಾಣ ಅಂದ್ರೆ ಸುಮಾರು 68% ಈ ಸಮಸ್ಯೆಯನ್ನು ಇನ್ನಷ್ಟು ಜಟಿಲಗೊಳಿಸುತ್ತೆ. ಈ ಆರ್ಥಿಕ ಸಂಕಷ್ಟ ಜನರ ದಿನನಿತ್ಯದ ಬದುಕಿನಲ್ಲಿ ನೇರವಾಗಿ ಕಾಣಿಸುತ್ತೆ. ಯೋಚನೆ ಮಾಡಿ, 46 ಹಳ್ಳಿಗಳು ತೀವ್ರವಾದ ದೀರ್ಘಕಾಲದ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿವೆ. ಅಷ್ಟೇ ಅಲ್ಲ, ಸರಿಯಾದ ರಸ್ತೆಗಳಿಲ್ಲ ಮತ್ತು ಜಲ್ ಜೀವನ್ ಅಥವಾ PMAYನಂಥ ಯೋಜನೆಗಳು ಜನರನ್ನು ಸರಿಯಾಗಿ ತಲುಪುತ್ತಿಲ್ಲ. ಇಲ್ಲಿ ಅಭಿವೃದ್ಧಿಯ ಅಂತರ ಎದ್ದು ಕಾಣುತ್ತಿದೆ. ಹಾಗಾದ್ರೆ ಈ ನೆಲದ ಸತ್ಯಗಳು 2023ರ ಚುನಾವಣಾ ಫಲಿತಾಂಶದಲ್ಲಿ ಹೇಗೆ ಪ್ರತಿಫಲಿಸಿದ್ವು? ಹೊರಬಿದ್ದ ತೀರ್ಪು ಕೇವಲ ಒಂದು ಸಂಖ್ಯೆಯಾಗಿರಲಿಲ್ಲ, ಅದೊಂದು ಸ್ಪಷ್ಟ ಎಚ್ಚರಿಕೆಯ ಗಂಟೆಯಾಗಿತ್ತು. ಇದನ್ನು ನೋಡಿ, 2018ರಲ್ಲಿ ಗೆಲುವಿನ ಅಂತರ 30,000ಕ್ಕೂ ಹೆಚ್ಚು ಮತಗಳಿತ್ತು. ಆದರೆ 2023ರಲ್ಲಿ ಅದು ಕೇವಲ 1,600 ಮತಗಳಿಗೆ ಕುಸಿದಿದೆ. ಇದರ ಅರ್ಥ ಏನು? ಗೆಲುವಿನ ತೀರ್ಮಾನವು ಅಕ್ಷರಶಃ ಒಂದು ತೆಳುವಾದ ದಾರದ ಮೇಲೆ ನಿಂತಿತ್ತು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ವಿಷಯವಿದೆ. ಬಿಜೆಪಿಗೆ ಸುಮಾರು 15% ಮತಗಳ ದೊಡ್ಡ ಸ್ವಿಂಗ್ ಆಗಿದೆ. ಇದೊಂದು ದೊಡ್ಡ ಬದಲಾವಣೆ. ಆದರೆ ಅದೇ ಸಮಯದಲ್ಲಿ ಕಾಂಗ್ರೆಸ್ ತನ್ನ ಮತಬ್ಯಾಂಕನ್ನು ಬಹುತೇಕ ಉಳಿಸಿಕೊಂಡಿದೆ. ಅಂದರೆ ಇದು ಸಂಪೂರ್ಣ ಬದಲಾವಣೆಯಲ್ಲ, ಬದಲಿಗೆ ಜನರ ಆಳವಾದ ಅಸಮಾಧಾನದ ಒಂದು ಸ್ಪಷ್ಟ ಸಂಕೇತ. ಇನ್ನೊಂದು ವಿಷಯ, ಮತದಾನದ ಪ್ರಮಾಣದಲ್ಲಿ ಸುಮಾರು 6 ಪಾಯಿಂಟ್ಗಳಷ್ಟು ಹೆಚ್ಚಳವಾಗಿದೆ. ಇದು ಕೂಡ ಕೇವಲ ಸಂಖ್ಯೆ ಅಲ್ಲ, ಇದು ಹೆಚ್ಚು ಜಾಗರೂಕ ಮತ್ತು ಅಸಮಾಧಾನಗೊಂಡ ಮತದಾರರ ಸ್ಪಷ್ಟ ಸಂಕೇತ. ಸ್ಥಿತಿಯ ಬಗ್ಗೆ ಬೇಸತ್ತ ಜನರು ಬದಲಾವಣೆಗಾಗಿ ಹೊರಬಂದಿದ್ದಾರೆ ಎಂಬುದನ್ನು ಇದು ಸೂಚಿಸುತ್ತದೆ. ಹಾಗಾದರೆ ಈ ಅನಿರೀಕ್ಷಿತ ಫಲಿತಾಂಶದ ಹಿಂದಿನ ಮೂಲ ಕಾರಣಗಳೇನು? ಜನರ ಆಳವಾದ ಅಸಮಾಧಾನದ ಹಿಂದಿರುವ ನಿಜವಾದ ಸಮಸ್ಯೆಗಳನ್ನ ಈಗ ಒಂದೊಂದಾಗಿ ವಿಶ್ಲೇಷಿಸೋಣ. ನಮ್ಮ ವಿಶ್ಲೇಷಣೆ 3 ಪ್ರಮುಖ ಸಮಸ್ಯೆಗಳನ್ನು ಗುರುತಿಸಿದೆ. ಮೊದಲನೆಯದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. PMAY ಮನೆಗಳು ಮತ್ತು ಜಲ ಜೀವನ್ನಂತಹ ಯೋಜನೆಗಳ ಭರವಸೆಗಳು ಈಡೇರದ ಕಾರಣ ಜನರಲ್ಲಿ ನಿರಾಸೆ ಮೂಡಿದೆ. ಎರಡನೇದು ಅಭಿವೃದ್ಧಿಯ ಅಂತರ, ಅಂದ್ರೆ ರಸ್ತೆ, ವಿದ್ಯುತ್ನಂತಹ ಮೂಲಸೌಕರ್ಯಗಳ ತೀವ್ರ ಕೊರತೆ. ಮತ್ತು ಮೂರನೇದು ಉದ್ಯೋಗ ಬಿಕ್ಕಟ್ಟು. ವರದಿಯಲ್ಲಿನ ಈ ಒಂದು ವಾಕ್ಯ, ಹಳ್ಳಿಗರು ಕುಡಿಯುವ ನೀರಿಗಾಗಿ ಮೈಲುಗಟ್ಲೆ ನಡೆಯುತ್ತಾರೆ, ಇದು ಅಲ್ಲಿನ ಜನರ ದೈನಂದಿನ ಹೋರಾಟವನ್ನ ಕಣ್ಣಿಗೆ ಕಟ್ಟುವಂತೆ ಹೇಳುತ್ತೆ. ಇದು ಕೇವಲ ಅಂಕಿಅಂಶವಲ್ಲ, ಇದು ಜನರ ಬದುಕಿನ ಕಠೋರ ವಾಸ್ತವ. ಆದರೆ ಕೇಳಿ, ಫಲಿತಾಂಶದ ಹಿಂದೆ ಕೇವಲ ಜನರ ಅಸಮಾಧಾನ ಮಾತ್ರ ಕಾರಣವಲ್ಲ, ಒಂದು ಪ್ರಬಲ ಸಂಘಟನಾತ್ಮಕ ಯಂತ್ರವೂ ಕೆಲಸ ಮಾಡಿದೆ. ಶಿಸ್ತಿನ ಕಾರ್ಯಕರ್ತರು, ಉತ್ತಮ ಹಣಕಾಸಿನ ಬೆಂಬಲ ಮತ್ತು ಡಿಜಿಟಲ್ ಕಾರ್ಯಾಚರಣೆಗಳು ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ನಿಮಗೆ ಗೊತ್ತಾ, ಇಂತಹ ವಿಶ್ಲೇಷಣೆಗಳು ನಮಗೆ ಮಾಹಿತಿಯುಕ್ತ ಸಾರ್ವಜನಿಕ ಭಾಷಣ ಅನ್ನೋ ಒಂದು ಸಾಂವಿಧಾನಿಕ ಮೌಲ್ಯವನ್ನು ನೆನಪಿಸುತ್ತೆ. ಅಂದ್ರೆ ಡೇಟಾವನ್ನ ಕೇವಲ ಮನವೊಲಿಸಲು ಬಳಸಬಾರದು, ಜನರ ಅಗತ್ಯಗಳನ್ನ ಜವಾಬ್ದಾರಿಯುತವಾಗಿ ಪೂರೈಸಲು ಬಳಸಬೇಕು. ಇದು ಜನರ ಘನತೆಯನ್ನ ಎತ್ತಿ ಹಿಡಿಯುತ್ತೆ. ಸರಿ, ಸಮಸ್ಯೆಗಳನ್ನು ಗುರುತಿಸುವುದು ಮೊದಲ ಹೆಜ್ಜೆ. ಈಗ ಜನರ ನಂಬಿಕೆಯನ್ನು ಮರಳಿಗಳಿಸಲು ಡೇಟಾ ಆಧಾರಿತ ಮಾರ್ಗ ಯಾವುದು? ಆಡಳಿತಕ್ಕಾಗಿ ಒಂದು ಸ್ಪಷ್ಟ ನೀಲನಕ್ಷೆ ಇಲ್ಲಿದೆ.
ಈ ನೀಲನಕ್ಷೆಯು 3 ಬಲವಾದ ಸ್ತಂಭಗಳ ಮೇಲೆ ನಿಂತಿದೆ. ಮೊದಲನೆಯದು ಎಲ್ಲಾ ಹವಾಮಾನಕ್ಕೂ ಸೂಕ್ತವಾದ ಗ್ರಾಮೀಣ ರಸ್ತೆಗಳು. ಎರಡನೆಯದು ಪ್ರತಿ ಮನೆಗೂ ನೀರು ತಲುಪಿಸುವ ಹರ್ ಘರ್ ಜಲ್ ಯೋಜನೆ. ಮತ್ತು ಮೂರನೆಯದು ಸ್ಥಳೀಯ ಕೃಷಿ ಹಾಗೂ ಕೌಶಲ್ಯ ಕೇಂದ್ರ. ಮೊದಲನೆಯದು ರಸ್ತೆಗಳು. ಕೇವಲ 50 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಹಳ್ಳಿಗಳನ್ನು ಮಾರುಕಟ್ಟೆಗಳಿಗೆ ಸಂಪರ್ಕಿಸಬಹುದು. ಇದರಿಂದ ಪ್ರಯಾಣದ ಸಮಯವನ್ನು ಅರ್ಧದಷ್ಟು ಕಡಿಮೆ ಮಾಡಬಹುದು. ಇದು ಜನರಿಗೆ ತಕ್ಷಣದ ಸ್ಪಷ್ಟವಾದ ಫಲಿತಾಂಶವನ್ನು ನೀಡುತ್ತೆ. ಎರಡನೆಯದು ನೀರು. ಹರ್ ಘರ್ ಜಲ್ ಯೋಜನೆಯನ್ನ ಕೇವಲ 1 ವರ್ಷದಲ್ಲಿ ಪೂರ್ಣಗೊಳಿಸಬಹುದು. ಯೋಚಿಸಿ, ಇದು ಸಾರ್ವಜನಿಕ ಆರೋಗ್ಯದಲ್ಲಿ ಕ್ರಾಂತಿಯನ್ನುಂಟುಮಾಡುತ್ತೆ ಮತ್ತು ವಿಶೇಷವಾಗಿ ಮಹಿಳೆಯರ ಅಮೂಲ್ಯ ಸಮಯವನ್ನು ಉಳಿಸುತ್ತೆ. ಇದು ಕುಟುಂಬದ ಆರೋಗ್ಯ ಮತ್ತು ಘನತೆಯ ಬಗ್ಗೆ ಇರುವ ಕಾಳಜಿಯ ಸ್ಪಷ್ಟ ಸಂದೇಶ. ಮತ್ತು ಮೂರನೇದಾಗಿ ಉದ್ಯೋಗ. ನಾವು ಆರಂಭದಲ್ಲಿ ನೋಡಿದ ಜೀವನೋಪಾಯದ ಬಿಕ್ಕಟ್ಟಿಗೆ ಇದು ನೇರ ಪರಿಹಾರ. ಉದ್ದೇಶಿತ ಕೃಷಿ ಮತ್ತು ಕೌಶಲ್ಯ ಕೇಂದ್ರವು 300 ಖಾಯಂ ಉದ್ಯೋಗಗಳನ್ನು ಸೃಷ್ಟಿಸಿ ಸ್ಥಳೀಯ ಆರ್ಥಿಕತೆಗೆ ದೊಡ್ಡ ಚಾಲನೆ ನೀಡಬಲ್ಲದು. ಈ ಎಲ್ಲ ಅಂಕಿಅಂಶಗಳು ಮತ್ತು ಪರಿಹಾರಗಳು ಕೇವಲ ಹುಮ್ನಾಬಾದ್ಗೆ ಸೀಮಿತವಲ್ಲ. ಇದು ಸೇವೆ ಸಲ್ಲಿಸುವ ನಾಯಕತ್ವದ ಬಗ್ಗೆ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತೆ. ಇದೊಂದು ಅಂತಿಮ ಎಚ್ಚರಿಕೆ ಮತ್ತು ಒಂದು ಹೊಸ ದೃಷ್ಟಿಕೋನ. ಡೇಟಾ ಒಂದು ಸ್ಪಷ್ಟವಾದ ಆದರೆ ಶಾಂತವಾದ ಎಚ್ಚರಿಕೆಯನ್ನು ನೀಡುತ್ತಿದೆ. 100ಕ್ಕೆ 60ರ ಉಳಿಸಿಕೊಳ್ಳುವಿಕೆಯ ಸ್ಕೋರ್ ಅಂದರೆ ಈ ಗೆಲುವು ವಿಶ್ವಾಸದ ಮತವಲ್ಲ, ಬದಲಾಗಿ ಇದೊಂದು ಪರೀಕ್ಷಾರ್ಥ ಅವಧಿ, ಒಂದು ಪ್ರೊಬೇಷನ್ ಪೀರಿಯಡ್. ಇದನ್ನು ಲಘುವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಇಂತಹ ಸೂಕ್ಷ್ಮ ಡೇಟಾವನ್ನ ನಿರ್ವಹಿಸುವಾಗ ಭಾರತದ ಚೌಕಟ್ಟಿನಡಿಯಲ್ಲಿ ಡೇಟಾ ಗೌಪ್ಯತೆ ಮತ್ತು ಸಮ್ಮತಿ ಒಂದು ಪ್ರಮುಖ ಮೌಲ್ಯವಾಗುತ್ತೆ. ಇದು ಕೇವಲ ಕಾನೂನುಬದ್ಧ ಹೊರೆಯಲ್ಲ, ಬದಲಿಗೆ ಜನರ ಘನತೆಯನ್ನು ಎತ್ತಿ ಹಿಡಿಯುವ ನೈತಿಕ ಹೊಣೆಗಾರಿಕೆ. ಇಲ್ಲಿ ನಂಬಿಕೆಯೇ ಎಲ್ಲವೋ. ಹಾಗಾದ್ರೆ ನಮ್ಮ ಅಂತಿಮ ದೃಷ್ಟಿಕೋನವೇನು? ಚುನಾವಣೆಗಳನ್ನು ಕೇವಲ ಅಧಿಕಾರಕ್ಕಾಗಿ ನಡೆಯುವ ಒಂದು ಯುದ್ಧವೆಂದು ನೋಡಬಾರದು. ಬದಲಿಗೆ ಉತ್ತಮ ಆಡಳಿತಕ್ಕಾಗಿ ಮಾಡುವ ಒಂದು ಡೇಟಾ ಎಂಜಿನಿಯರಿಂಗ್ ಎಂದು ಪರಿಗಣಿಸಬೇಕು. ರಾಜಕೀಯವನ್ನು ಮೀರಿ ಜನರ ಸೇವೆ ಎಂಬ ದೊಡ್ಡ ಉದ್ದೇಶವನ್ನು ಕಂಡುಕೊಳ್ಳಬೇಕು.